ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ HMPV ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದೆ. ಇನ್ನು ಆಸ್ಪತ್ರೆಗಳು ಫುಲ್ ಆಗಿದ್ದು ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡುತ್ತಿದ್ದಾರೆ. ಇನ್ನು HMPV ಸೋಂಕಿತರಿಂದ ತುಂಬಿ ತುಳುಕುತ್ತಿವೆ ಆಸ್ಪತ್ರೆಗಳು. ಚೀನಾ ಬಳಿಕ ಹಾಂಗ್ಕಾಂಗ್, ಜಪಾನ್ನಲ್ಲೂ ಹೆಮ್ಮಾರಿ. HMPV ಹಾಂಗ್ಕಾಂಗ್, ಜಪಾನ್ಗೂ ವೈರಸ್ ಅಟ್ಯಾಕ್ ಆಗಿದ್ದು ಬೇರೆ ದೇಶಗಳಿಗೂ ಶರವೇಗದಲ್ಲಿ ಹಬ್ಬುತ್ತಿದೆ ಮಹಾಮಾರಿ ವೈರಸ್. ಇನ್ನು 2 ದೇಶಗಳಲ್ಲಿ ವೈರಸ್ಗೆ ತುತ್ತಾದ 8 ಲಕ್ಷಕ್ಕೂ ಅಧಿಕ ಮಂದಿ. ಜಪಾನ್ನಲ್ಲಿ ಒಂದೇ ವಾರದಲ್ಲಿ 94,259 ಮಂದಿಗೆ ಸೋಂಕು ಹರಡಿದೆ. ಇನ್ನು ದಿನೇ ದಿನೇ ಹೆಚ್ಚಾಗುತ್ತಿದೆ ವೈರಸ್ ಹಾವಳಿ. ನಿಯಂತ್ರಣಕ್ಕೆ ಸರ್ಕಸ್ ಮಾಡಲಾಗ್ತಾ ಇದೆ. ಚಳಿ ಹೆಚ್ಚಾದಂತೆ ವೈರಸ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ವೈರಸ್ ವೇಗಕ್ಕೆ ಕಡಿವಾಣ ಹಾಕಲು ಶತಾಯಗತಾಯ ಪ್ರಯತ್ನ ನಡೀತಾ ಇದೆ. ಇನ್ನು ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ HMPV ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಎಲ್ಲ ಹಾಸ್ಪಿಟಲ್ಗಳು ಫುಲ್ ಆಗಿದ್ದು ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಾ ಇದ್ದಾರೆ. HMPV ಸೋಂಕಿತರಿಂದ ತುಂಬಿ ತುಳುಕುತ್ತಿವೆ ಆಸ್ಪತ್ರೆಗಳು. ಶವಾಗಾರ, ಸ್ಮಶಾನಗಳು ಕೂಡ ಫಿಲ್ ಆಗಿವೆ. ಚೀನಾ ಬಳಿಕ ಹಾಂಗ್ಕಾಂಗ್, ಜಪಾನ್ನಲ್ಲೂ ಹೆಮ್ಮಾರಿ ವೇಗವಾಗಿ ಹರಡ್ತಾ ಇದೆ. ಇನ್ನು HMPV ಹಾಂಗ್ಕಾಂಗ್, ಜಪಾನ್ಗೂ ವೈರಸ್ ಅಟ್ಯಾಕ್ ಆಗಿದ್ದು ಇನ್ನು ಬೇರೆ ದೇಶಗಳಿಗೂ ಶರವೇಗದಲ್ಲಿ ಹಬ್ಬುತ್ತಿದೆ ಮಹಾಮಾರಿ ವೈರಸ್. ಇನ್ನು ಈ ವೈರಸ್ಗೆ 8 ಲಕ್ಷಕ್ಕೂ ಅಧಿಕ ಮಂದಿ ತುತ್ತಾಗಿದ್ದಾರೆ. 2 ದೇಶಗಳಲ್ಲಿ 8 ಲಕ್ಷಕ್ಕೂ ಅಧಿಕ ಮಂದಿ ತುತ್ತಾಗಿದ್ದು ಜಪಾನ್ನಲ್ಲಿ ಒಂದೇ ವಾರದಲ್ಲಿ 94,259 ಮಂದಿಗೆ ಈ ಸೋಂಕು ಹರಡಿದೆ. ಇನ್ನು ದಿನೇ ದಿನೇ ಹೆಚ್ಚಾಗ್ತಾ ಇದೆ ವೈರಸ್. ಇನ್ನು ಈ ಒಂದು ವೈರಸ್ ಹಾವಳಿಯಿಂದಾಗಿ ನಿಯಂತ್ರಣಕ್ಕೆ ಸರ್ಕಸ್ ಮಾಡ್ತಿವೆ ಈ 2 ರಾಷ್ಟ್ರಗಳು. ಚಳಿ ಹೆಚ್ಚಾದಂತೆ ವೈರಸ್ ಮತ್ತಷ್ಟು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ವೈರಸ್ ವೇಗಕ್ಕೆ ಕಡಿವಾಣ ಹಾಕಲು ಶತಾಯಗತಾಯ ಪ್ರಯತ್ನ ನಡೀತಾ ಇದೆ. ಚೀನಾ ಬಳಿಕ ಹಾಂಗ್ಕಾಂಗ್, ಜಪಾನ್ಗೂ ವೈರಸ್ ಲಗ್ಗೆ ಇಟ್ಟಿದ್ದು 2 ದೇಶಗಳಲ್ಲಿ 8 ಲಕ್ಷಕ್ಕೂ ಅಧಿಕ ಮಂದಿಗೆ ಸೋಂಕು ಹರಡಿದೆ. ಇನ್ನು HMPV ಪ್ರಕರಣಗಳು ಪತ್ತೆಯಾಗಿದ್ದು ಚಳಿ ಹೆಚ್ಚಾದಂತೆ ವೈರಸ್ ಸ್ಫೋಟಗೊಳ್ಳುವ ಆತಂಕ ಜಾಸ್ತಿ ಆಗ್ತಾ ಇದೆ. ಇನ್ನು ಸೋಂಕು ನಿಯಂತ್ರಣಕ್ಕೆ ಸರ್ಕಸ್ ಮಾಡಲಾಗ್ತಾ ಇದ್ದು ಏನಿದು ಸೋಂಕು ಅಂತೀರಾ? HMPV ಅಥವಾ ಹ್ಯೂಮನ್ ಮೆಟಾನ್ಯೂಮೋ ವೈರಸ್. HMPV ಇದರ ಫುಲ್ ಫಾರ್ಮ್ ಹ್ಯೂಮನ್ ಮೆಟಾನ್ಯೂಮೋ ವೈರಸ್. ಉಸಿರಾಟದ ಸಮಸ್ಯೆಗೆ ಕಾರಣವಾಗುವ ವೈರಸ್ ಇದಾಗಿದ್ದು ಇದು ಎಲ್ಲಾ ವಯೋಮಾನದವರೆಗೂ ಕಾಣಿಸಿಕೊಳ್ಳಬಹುದು. ಹೆಚ್ಚಾಗಿ ವೃದ್ಧರು ಮತ್ತು ಮಕ್ಕಳು ಹಾಗೂ ರೋಗ ನಿರೋಧಕ ಶಕ್ತಿಯ ಕೊರತೆ ಇರುವವರನ್ನ ಇದು ಬಾಧಿಸುತ್ತದೆ. 20 ವರ್ಷಗಳ ಹಿಂದೆ ಮೊದಲು ಬಾರಿ ಇದು ಕಾಣಿಸಿತ್ತು. ಇನ್ನು ಈ ರೋಗ ಹೇಗೆ ಹರಡುತ್ತೆ ಅಂದ್ರೆ ಕೆಮ್ಮುವಾಗ ಅಥವಾ ಸೀನುವಾಗ ಹೊರಬರುವ ಕಣಗಳಿಂದ ಈ ಸೋಂಕು ಹರಡುತ್ತೆ. ಇನ್ನು ಸೋಂಕಿತರ ಸಂಪರ್ಕಕ್ಕೆ ಬರುವುದರಿಂದ ಹಾಗೂ ಕಲುಷಿತ ವಾತಾವರಣಕ್ಕೆ ತೆರೆದುಕೊಳ್ಳುವುದರಿಂದಲೂ HMPV ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇದೆ. ಇದರ ಲಕ್ಷಣಗಳು ಕೆಮ್ಮು, ಶೀತ, ಜ್ವರ, ಗಂಟಲು ನೋವು, ಉಬ್ಬಸ, ಉಸಿರಾಟದಲ್ಲಿ ತೊಂದರೆ ಹೀಗೆ ಅನೇಕ ರೀತಿ ಸೇರಿದಂತೆ ಕೊರೋನಾದ ಸೌಮ್ಯ ಲಕ್ಷಣಗಳು ಇದರಲ್ಲಿ ಕಾಣಿಬರುತ್ತವೆ. ಇನ್ನು ಮುನ್ನೆಚ್ಚರಿಕೆ ಏನು? ಮಾಸ್ಕ್ ಧರಿಸಿ, ಕೆಮ್ಮು, ನೆಗಡಿ, ಜ್ವರ ಇದ್ದರೆ ಪ್ರತ್ಯೇಕವಾಗಿರಿ. ವೈದ್ಯರ ಬಳಿ ಹೋಗಿ ಸ್ಯಾನಿಟೈಸರ್ ಬಳಸಿ ಸ್ವಚ್ಛತೆ ಕಾಪಾಡಿ.